ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನಲ್ಲಿ ಇಂದು ದಿನಾಂಕ 31/12/2025 ಹುಬ್ಬಳ್ಳಿಯ ತಾಲೂಕು ಇನಾಂ ವೀರಾಪುರ ಗ್ರಾಮದಲ್ಲಿ ವಿವೇಕಾನಂದ ಮಾದಿಗ ಅವರೊಂದಿಗೆ ವಿವಾಹವಾದ ಮಾನ್ಯಾಳನ್ನ ಹುಡುಗಿ ತಂದೆ ಅವರ ಕುಟುಂಬದವರು ಅಮಾನವೀಯವಾಗಿ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾರೆ. ಇದು ಮರ್ಯಾದೆ ಹತ್ಯೆಯಾಗಿದ್ದು, ಈ ಸಂದರ್ಭದಲ್ಲಿ ಮಾದಿಗ ಕುಟುಂಬದ 5 ಜನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಲಾಗಿದೆ. ಜಾತಿ ದ್ವೇಷದಿಂದ ನಡೆದ ಈ ಕ್ರೂರ ಕೃತ್ಯವನ್ನ ತೀವ್ರವಾಗಿ ಖಂಡಿಸಿ ಆರೋಪಿಗಳನ್ನ ತಕ್ಷಣ ಬಂಧಿಸಿ ಕಠಿಣ ಶಿಕ್ಷೆ ಕೊಡಬೇಕು ಅಂತ ಆಗ್ರಹಿಸಿ ಇಂದು ಮಾನ್ಯ ತಹಸೀಲ್ದಾರ್ ಅವರು ಆದ ಯಲ್ಲಪ್ಪ ಗೊಲ್ಲೆನವರ ಅವರಿಗೆ ಮನವಿಯನ್ನ ಸಲ್ಲಿಸಲಾಗಿದೆ. ನಂತರ ಈ ಸಂದರ್ಭದಲ್ಲಿ ಜೈ ಭೀಮ್ ಸಮತಾ ಸಮೃದ್ಧಿ ಸಮಿತಿಯ ಅಧ್ಯಕ್ಷರು ಆದ ವಿಷ್ಣು ತಳಕೇರಿ, ತಾಲೂಕು ಅಧ್ಯಕ್ಷರು ಆದ ವೀರೇಶ್ ಗಾಳೆ, ತಾಲೂಕು ಗೌರವಾಧ್ಯಕ್ಷರು ಆದ ಶೇಖಪ್ಪ ಹಿರಿಯಪ್ಪನವರ್, ತಾಲೂಕು ಪ್ರಧಾನ ಕಾರ್ಯದರ್ಶಿಯಾದ ಪ್ರಶಾಂತ್ ವಾಲಿಕರ್, ತಾಲೂಕು ಉಪಾಧ್ಯಕ್ಷರು ಆದ ಫಕೀರೇಶ್ ಕೆಳಗಿನಮನಿ ಹಾಗೂ ಗುತ್ತಪ್ಪ ಹರಿಜನ್, ತಾಲೂಕು ಸಂಚಾಲಕರು ಆದ ಸುರೇಶ್ ಎಂ, ತಾಲೂಕು ಉಪಸಂಚಾಲಕರು ಆದ ಹುಚ್ಚಪ್ಪ ವಾಲಿಕರ್ ಹಾಗೂ ಆನಂದ ಧಾರವಾಡ, ತಿಪ್ಪಣ್ಣ ಹರಿಜನ್, ರಮೇಶ್ ಬಚಂತ್ರಿ, ಕರಿಬಸಪ್ಪ ಕೆಳಗಿನಮನಿ, ಬಸವರಾಜ್ ಹರ್ಜನ್, ಲಕ್ಷ್ಮಣ ಕಡಕೋಳ, ಮಾಲ್ತೇಶ್ ವಟ್ಟರ್ ಮತ್ತು ಪೊಲೀಸ್ ಇಲಾಖೆ ಡಿವೈಎಸ್ಪಿ ಗುರುಶಾಂತಪ್ಪ ಸರ್ ನಮ್ಮ ತಾಲೂಕಿನ ಇಂತಹ ಘಟನೆ ನಡೆದಂತೆ ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು ಅಂತ ಮನವಿ ಕೊಡಲಾಗಿದೆ. ದಲಿತ ಸಂಘಟನೆಗಳು ಸ್ಪಷ್ಟವಾಗಿ ತಿಳಿಸಲಾಗಿದೆ. ರವಿರಾಜ್ ಸಂಶಿ ಶಿಗ್ಗಾಂವ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.